ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧ ದೋಸ್ತಿ ರಣತಂತ್ರವನ್ನು ಹೆಣಿತಾ ಇದೆ. ದೆಹಲಿಯಲ್ಲಿ ಕುಮಾರಸ್ವಾಮಿ ಜೊತೆಗೆ ಆರ್ ಅಶೋಕ್ ಚರ್ಚೆ ಮಾಡಿದ್ದಾರೆ. ಕುಮಾರಸ್ವಾಮಿ ಭೇಟಿ ಬಳಿಕ ಆರ್ ಅಶೋಕ್ ಮಾತಾಡಿದ್ರು. ಅಧಿವೇಶನದಲ್ಲಿ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ನಾವು ಸಹ ಈ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಜೆಡಿಎಸ್ ಸಹ ಈ ಬಗ್ಗೆ ತೀವ್ರ ಹೋರಾಟವನ್ನ ಮಾಡಿದೆ. ವಿಧಾನಸೌಧದ ಹೊರಗಡೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ಏನು ಲ್ಯಾಂಡ್ ಸ್ಕ್ಯಾಮ್ ಇದೆ ದೊಡ್ಡ, ಅದರಲ್ಲೂ ಕೂಡ ರಿಯಲ್ ಎಸ್ಟೇಟ್ ಬಿಡದಿ ಟೌನ್ಶಿಪ್ಪನ್ನು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಈಗಾಗಲೇ ಅದಕ್ಕೆ ನಾನು ಕೂಡ ಹೋರಾಟ ಮಾಡಿದ್ದೀನಿ, 3-4 ಸರಿ ಹೋಗಿದ್ದೀರಿ. ಜೆ ಡಿ ಎಸ್ ಅವರು ಕೂಡ ಅದರ ಹೋರಾಟ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಅದನ್ನು ಚರ್ಚೆಗೆ ನಾವು ತಗೊತಾ ಇದ್ದೀರಿ. ಈ ಹೊರಗಡೆ ವಿಧಾನಸಭೆ ಹೊರಗಡೆ ಈಗಾಗಲೇ ಹೋರಾಟಗಳು ನಡೀತಾ ಇದೆ. ಎರಡೂ ಪಾರ್ಟಿ, ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ. ಶನಿವಾರ ಕುಮಾರಸ್ವಾಮಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಮ್ಮದು ಶುಕ್ರವಾರ ಮೀಟಿಂಗ್ ಇದೆ. ನಾನು ಇಂಪಾರ್ಟೆಂಟು ಸುಮಾರು 12 ಜನ ನಮ್ಮ ಮುಖಂಡರನ್ನ, ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವ್ರನ್ನೆಲ್ಲರೂ ಕೂಡ ನಮ್ಮ ಚೇಂಬರಲ್ಲಿ ಮೀಟಿಂಗ್ ಕರೆದಿದ್ದೀನಿ. ನಾನು ಅಲ್ಲಿ ಚರ್ಚೆ ಮಾಡ್ತೀರಿ. ಅದಾದಮೇಲೆ ಜೆ ಡಿ ಎಸ್ ಜೊತೆ ಒಂದು ಸಮನ್ವಯ ಸಮಿತಿ ಮಾಡೋ ದೃಷ್ಟಿಯಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಒಂದು ಸಮನ್ವಯ ಸಮಿತಿನೂ ಆಗಬೇಕು. ಅದೇ ರೀತಿ ಹೊರಗಡೆ ರಾಜ್ಯದಲ್ಲಿ ಯಾವ ರೀತಿ ಬಿಡದಿ ಹೋರಾಟವನ್ನು ಒಟ್ಟಿಗೆ ಮಾಡಬೇಕಾ ಹೇಗೆ ಅನ್ನೋದ್ರ ಬಗ್ಗೆನೂ ಶನಿವಾರ ನಾವು ಕುಮಾರಸ್ವಾಮಿಯವರು ಕೂತು ಚರ್ಚೆ ಮಾಡಿ ಒಂದು ಘೋಷಣೆಯನ್ನು ಮಾಡ್ತೀವಿ. ಅದಾದಮೇಲೆ ನಮ್ಮ ಹೋರಾಟ ಇನ್ನೂ ಪ್ರಖರವಾಗಿ ಆಗೋ ರೀತಿ ಕೆಲಸ ಮಾಡ್ತೀವಿ. ಸರ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ